दावणगेरे पोटनिवडणुकीत काँग्रेस पिछाडीवर असल्याच्या चर्चेबाबत लक्ष्मी हेब्बाळकर यांनी प्रतिक्रिया दिली. बेळगावमध्ये पत्रकारांशी बोलताना त्यांनी सांगितले की मतमोजणीची सुरुवात मजबूत मतदारसंघापासून झाली आहे. पुढील टप्प्यात काँग्रेसच्या बाजूच्या बूथची मतमोजणी होणार असल्याने निकालात बदल होईल असा विश्वास त्यांनी व्यक्त केला. ದಾವಣಗೆರೆಯಲ್ಲಿ ನಾನು 9 ದಿನ ಕೆಲಸ ಮಾಡ್ತೀನಿ. ಗ್ರೌಂಡ್ ರಿಯಾಲಿಟಿ ಜನರ ಮನಸ್ಸನ್ನ ನಾನು ನೋಡಿದ್ದೀನಿ. ಫಸ್ಟ್ 3-4 ರೌಂಡ್ ಸ್ವಲ್ಪ ಬಿಜೆಪಿ ಬೆಲ್ಟ್ ಅಂತ ಹೇಳ್ತಿದ್ರು. ಸ್ಟ್ರಾಂಗ್ ಬೆಲ್ಟ್ ಕಡೆಯಿಂದ ಕೌಂಟಿಂಗ್ ಸ್ಟಾರ್ಟ್ ಆಗಿತ್ತು. ಏನ್ ಸ್ಥಳೀಯರು ನನಗೆ ಹೇಳ್ತಾ ಇದ್ರು. ಸೊ ಈಗ ಇನ್ ಮುಂದೆ ಬರುವಂತ ಎಲ್ಲಾ ಬೂತ್ಗಳು ಕೂಡ ಕಾಂಗ್ರೆಸ್ ಪರವಾಗಿರುವಂತ ಬೂತ್ಗಳು ರಿಸಲ್ಟ್ ಚೇಂಜ್ ಆಗುತ್ತೆ ಅಂತ ನನಗೆ ಈಗ 1.5 ಗಂಟೆಯಿಂದ ನಾನು ಟಚ್ ನಲ್ಲಿ ಇದ್ದೀನಿ. ಸೊ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಅದು ಬಾಗಲಕೋಟೆ ಇರ್ಬೋದು, ದಾವಣಗೆರೆ ಇರ್ಬೋದು, 2 ಕ್ಷೇತ್ರವನ್ನು ನಾವು ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂತ ವಿಶ್ವಾಸ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಬಾಗಲಕೋಟೆ ದಾವಣಗೆರೆ ಮುನ್ನಡೆ ಇದೆ. ಬಹಳ ಸಂತೋಷ. ನಮ್ಮ ಜವಾಬ್ದಾರಿಗಳನ್ನು ನಾವು ಚೆನ್ನಾಗಿ ಮಾಡಿದೀವಿ ಅಂತ ಇದ್ದಾರೆ. ಪಂಚರಾಜ್ಯ ಚುನಾವಣೆ ತಮಿಳುನಾಡನ್ನು ಕೂಡ ಡಿಎಂಕೆ ಎಡಿಎಂಕೆ ವಿಜಯ್ ಅವ್ರ ಪಕ್ಷ ಮುನ್ನಡೆ ಇರುವಂತದ್ದು. ನೋಡಿ, ತಮಿಳುನಾಡನ್ನ ಬಹಳ ಹತ್ತಿರದಿಂದ ನಾನು ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ ಒಂದು 10-12 ದಿನ ನಾನು ಅವತ್ತೆ ಕೊಯಂಬತ್ತೂರ್ನಲ್ಲಿದ್ದೆ. ಕೊಯಂಬತ್ತೂರ್ ಸೌತ್ ಆಗಿರ್ಬೋದು, ನಾರ್ತ್ ಆಗಿರ್ಬೋದು, ಇನ್ನೂ 1-2 ಕ್ಷೇತ್ರದ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದೆ ನಾನು. ಜನರು ಅಲ್ಲಿ ಹೇಗಿದೆ ಅಂತಂದ್ರೆ ಒಂದು ರಾಜಕಾರಣ, ಇನ್ನೊಂದು ಚಿತ್ರರಂಗ, ಬಹಳಷ್ಟು ಅನ್ಯೋನ್ಯವಾದಂತ ಸಂಬಂಧ. ಸೊ ಜನ ಇಮೋಷನಲ್ ಬಹಳ ಆಗಿರ್ತಾರೆ. ಟಿವಿಕೆ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಪ್ರಚಾರ ಸಂದರ್ಭದಲ್ಲಿ ನಾನು ನೋಡಿದ್ದು ಒಂದು ವೆಹಿಕಲ್ ಇರ್ಲಿಲ್ಲ, ಒಬ್ರು ಬೂತ್ ಏಜೆಂಟ್ ಗಳಿರ್ಲಿಲ್ಲ, ಒಬ್ರು ಪ್ಯಾಂಪ್ಲೆಟ್ ಕೊಡೋಕೆ ಯಾರು ಇರ್ಲಿಲ್ಲ. ಆದ್ರೂ ಕೂಡ ಅಂಡರ್ ಕರೆಂಟ್ ಈ ಮಟ್ಟಕ್ಕೆ ಟಿವಿಕೆಗಿದೆ ಅಂತ ಹೇಳಿದ್ರೆ ನಮಗೂ ಕೂಡ ಊಹಿಸ್ಲಿಕ್ಕೆ ಅದು ಕಷ್ಟ ಆಗ್ತಾ ಇದೆ. ಬಟ್ ತಮಿಳ್ನಾಡದವರು ಒಂಥರ ಇಮೋಷನಲ್ ಆಗಿ ಬಹಳಷ್ಟು ಅಟ್ಯಾಚ್ ಆಗಿದ್ದಾರೆ. ಸೊ ಇಂಪಾರ್ಟೆಂಟ್ ರೋಲ್ ಚಿತ್ರರಂಗದವರು ಅಲ್ಲಿ ಯಾವಾಗಿದ್ರು ಪ್ಲೇ ಮಾಡ್ತಾರೆ. ನೋಡೋಣ, ಇನ್ನು ಅಂತಿಮ ಇದು ಬರ್ಬೇಕು, ಅಂಕೆ ಸಂಖ್ಯೆಗಳು ಬರ್ಬೇಕು. ಪಶ್ಚಿಮ ಬಂಗಾಳದಲ್ಲಿ ನೋಡೋಣ, ಅದು ಕೂಡ ಇನ್ನು ಬರ್ಬೇಕು. ಯಾಕಂದ್ರೆ ನೆಕ್ ಟು ನೆಕ್ ಫೈಟ್ ಇದೆ. ನಾನು ಒಂದು ಅರ್ಧ ಗಂಟೆ ಹಿಂದೆ ನಾನು ನೋಡಿದಾಗ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಮತ್ತು ಇವ್ರಿಗೆ ನಮ್ಮ ಮಮತಾ ಬ್ಯಾನರ್ಜಿ ಅವ್ರಿಗೆ ನೆಕ್ ಟು ನೆಕ್ ಇದೆ. ಏನೇನ್ ಪಶ್ಚಿಮ ಬಂಗಾಳದಲ್ಲಿ ಏನೇನೋ ಆ ಒಬ್ಬ ಹೆಣ್ಮಗಳಿಗೆ ತೊಂದರೆ ಕೊಡ್ಲಿಕ್ಕೆ ಏನೇನ್ ಮಾಡಿದ್ನು ತಮ್ಗೆಲ್ಲ ಗೊತ್ತಿದೆ. ಒಬ್ರು ಕೂಡ ಈಗ ಕೌಂಟಿಂಗ್ ಆಫೀಸರ್ಸ್ ಗಳು ಕೂಡ ಒಬ್ರು ಕೂಡ ಸ್ಟೇಟ್ ದವ್ರಿಲ್ಲ. ವೆಸ್ಟ್ ಬೆಂಗಾಲ್ದ ಆಫೀಸರ್ ಒಬ್ರು ಇಲ್ಲ. ಎಲ್ಲರನ್ನೂ ಕೂಡ ಕೇಂದ್ರ ಸರ್ಕಾರ ಡೆಪ್ಯೂಟ್ ಮಾಡಿದೆ. ಮುಗಿಲಿ, ರಿಸಲ್ಟ್ ಬರ್ಲಿ, ಆಮೇಲೆ ಚರ್ಚೆ ಮಾಡೋಣ. ರಾಜ್ಯದಲ್ಲಿ ಮೇನ್ ಆದ ನಂತರ ಸಾಕಷ್ಟು ಸಂಚಲನ ಆಗುತ್ತೆ ಅನ್ನೋ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಕೊಟ್ಟಿರುವಂತ ಕೆಲಸ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀನಿ ಹೊರತಾಗಿ ಅದೇನೇ ಇದ್ರು ಕೂಡ ಹೈಕಮಾಂಡ್ ಸಿಎಂ ಬದಲಾವಣೆನೂ ಪ್ರತಿಯೊಂದನ್ನು ಕೂಡ ಹೈಕಮಾಂಡ್. थँक्यू. मुख्यमंत्री बदलाच्या चर्चेबाबत विचारले असता तो विषय हायकमांडशी संबंधित आहे, मला त्याबद्दल माहिती नाही असेही त्यांनी सांगितले. विनोद कोलकार, KMM मराठी, बेळगाव. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम.